ಗಾಯ್ಸ್, ಗುಡ್ ಮಾರ್ನಿಂಗ್. ಮಾಯಾ ವ್ಲಾಗ್ಗೆ ತಮ್ಮೆಲ್ರಿಗೂ ಸ್ವಾಗತ ಆ್ಯಂಡ್ ಸುಸ್ವಾಗತ. ಇವತ್ತೇನು ವ್ಲಾಗ್ ಮಾಡ್ತಿದ್ದೀನಿ ಅಂತ ನೋಡ್ತಾ ಇದ್ದೀರಾ. ಸೊ ಇವತ್ತು ಹೋಗ್ತಿರುವುದು ಚಾಮುಂಡಿ ಬೆಟ್ಟಕ್ಕೆ. ಅಪ್ಪ ಬರ್ತಾಯಿಲ್ಲ, ಅಕ್ಕನ ಮಕ್ಕಳು, ನಾನು, ಅಪ್ಪ ಇಲ್ಲ, ಅಮ್ಮ, ಅಣ್ಣ, ಚಿಕ್ಕಮ್ಮ, ಅಲ್ಲಿಂದ ಅಕ್ಕನ ಗಂಡ, ನಾನು ಇಬ್ಬರು ಅಕ್ಕಂದಿರು, ಅಕ್ಕನ ಮಕ್ಕಳು. ಸೊ ಹೋಗ್ತಾಯಿದ್ದೀವಿ. ನನಗಂತೂ ಫುಲ್ ಹುಷಾರಿಲ್ಲ, ಬಟ್ ಆದರೂ ಹೋಗೋಣ, ವ್ಲಾಗ್ ಮಾಡೋಣ ಅಂತಲೇ ಹೋಗ್ತಾ ಇರೋದು. ಫಸ್ಟ್ ರೀಸನ್ನೇ ಅದು, ವ್ಲಾಗ್ ಮಾಡಬೇಕು ಅಂತ. ಫುಲ್ ನನ್ನ ವಾಯ್ಸ್ ಅಂತೂ ಕೇಳಿಸ್ತಾ ಇರಲ್ಲ, ಬಟ್ ಮಾಡುವ. ಸೊ ನಾನು ರೆಡಿ ಆದೆ, ಅಲ್ಲಿ ಮನೇಲೆಲ್ಲ ರೆಡಿ ಆಗ್ತಾಯಿದ್ದಾರೆ, ಅವರು ರೆಡಿ ಆಗ್ತಾಯಿದ್ದಾರೆ. ಸೊ ವೆಲ್ಕಮ್ ಬ್ಯಾಕ್. ಇನ್ನೂ ಯಾರೆಲ್ಲ ನನ್ನ ಚಾನಲ್ನ ಫಸ್ಟ್ ಟೈಮ್ ನೋಡ್ತಿದ್ದೋ ಪ್ಲೀಸ್ ಹೋಗಿ ಡೂ ಲೈಕ್, ಶೇರ್, ಕಮೆಂಟ್ ಆ್ಯಂಡ್ ಸಬ್ಸ್ಕ್ರೈಬ್. ನಿಮ್ಮ ಸಪೋರ್ಟ್ ನಮಗೆ ಯಾವಾಗಲೂ ಇರಲೇಬೇಕು. ಸೊ ಲೆಟ್ಸ್ ಸ್ಟಾರ್ಟ್ ದ ವ್ಲಾಗ್. ಬನ್ನಿ ಹೋಗೋಣ ಮನೆಗೆ. ದೇವಸ್ಥಾನಕ್ಕೆ ಬರದೇ ಹೋದ್ರು ಕಾಸು ಜೋಡಿಸೋದು. ₹100 ಕಷ್ಟಪಟ್ಟು ಕೊಟ್ಟೈತೆ. ಎಲ್ಲ ರೆಡಿಯಾಗಿ ಕೂತವ್ರೆ. ನಮ್ಮಪ್ಪ ನೆಕ್ಸ್ಟ್ ಇಯರ್ಗೆ ಇದು ನೀರು ಮೇಲೆ ಬರ್ದಿಕ್ಕಬೇಕು. ಎಲ್ಲ ರೆಡಿ ಆಗವ್ರೆ. ನಮ್ಮಪ್ಪ ಬರಲ್ಲ, ಸೊ ರೆಡಿ ಆಗಿಲ್ಲ. ಅದೇ ಹಾಕೊಂಡು ಒರೆಸ್ಬಿಟ್ಟಿದ್ದೀನಿ, ಚೆನ್ನಾಗಿದೆ. ಇನ್ನು ನಮ್ಮ ಅಕ್ಕ ಅವರು ಬಂದಿಲ್ಲ, ಅವ್ರಿಗೋಸ್ಕರ ವೇಟಿಂಗ್ ಎಲ್ಲರೂ. ಓ ಅಲ್ಲಿ ರಶ್ಮಿ ಸೀರೆ ಹುಡ್ಕ, ನೀವಿಬ್ರು ಡ್ರೆಸ್ ಹಾಕೊಂಡು ಕೂತಿದ್ದೀರ, ಅವರಿಬ್ರು ಸೀರೆ ಹುಡ್ಕೊಬೋದು. ಯೋಗೇಶ್ ಅಣ್ಣ, ಯೋಗೇಶ್ ನಾವು ಟೈಮ್ ಸೀರೆ ಉಟ್ಕೊಂಡಿದ್ವಲ್ಲ, ಅವರು ಆ ಗ್ಯಾಸ್ ಮೇಲೆ ಡ್ರೆಸ್ ಹಾಕೊಂಡು. ಇವಾಗ ನೋಡಿ ಲಕ್ಷ್ಮಿ ಸೀರೆ ಉಟ್ಕೊಂಡು ಮಿಂಚ್ತವ್ರೆ. ಅಲ್ಲಿ ಗಂಟ ಮನೆ ಬಿಟ್ಟು ಹೋಗ್ತಾ ಅಪ್ಪ ಆಗ್ತು. ಇಲ್ಲೊಬ್ರು, ನಾನೊಬ್ರು. ಹೋಗ್ತಾ ಇದ್ದೀವಿ ಮನೆ ಬಿಟ್ಟು. ಇವಾಗ ಕಾರ್ ಹತ್ರ ಹೋಗ್ತಾ ಇರೋದು. ಏನಿದೆ? ಎದ್ದು ಕೂತ್ಕೋ, ಎದ್ದು ಕೂತ್ಕೋ. ಬಾಯ್. ಹಾಯ್. ಅಲ್ಲಿ ಏನನ್ನ ತಿಂತೀವಲ್ಲ ನಿಲ್ಸವ್ರೆ ಗುರು. ಎಷ್ಟು ರಶ್ಶು. ನೋಡೋಣ ಬನ್ನಿ ನಾಷ್ಟ ಹೆಂಗಿರುತ್ತೆ ಅಂತ. ನಾಲ್ಕು ಜನ ಮದುವೆ ಆಗಿರೋ ಹೆಂಗಸರು ಮಧ್ಯಾಹ್ನ ಕುತ್ಕೊಂಡು ಅವಾಗಿಂದ ಎಷ್ಟು ಮಾತಾಡ್ತವ್ರೆ ಗೊತ್ತಾಗಲಿ. ಸೊಪ್ಪು ಕೇಳಕ್ಕಾಯ್ತಾ ಇಲ್ಲ. 4 ಜನ ಮದುವೆ ಆಗಿರೋರು ಅಲ್ಲಿ ಪಾಪ ಅದೊಂದು ಬರೀ ಬಿಟ್ಟು ಹೋಗ್ತಾ ಇದ್ದೀವಿ. ಟೀ ಎರಡನೇ ಬ್ರೇಕ್. ಫಸ್ಟೇ ದುಡ್ಡು ಬ್ರೇಕ್ ಆಗಿರೋದು, ಟೀ ಬ್ರೇಕ್ ಆಯಿತು. ಇವಾಗ ನಾಷ್ಟದ ಬ್ರೇಕ್ ಆಯಿತು. ಇವಾಗ ಚಾಯ್ ಬ್ರೇಕ್. ಚಾಯ್ ಕುಡ್ದು ಹೋಗುವ ಬನ್ನಿ. ನಾನು ವೀಡಿಯೋ ಮಾಡ್ತಾ ಇರೋದು. ಎಲ್ಲ ಒಂದೊಂದು ಫೋನು, ಅಲ್ಲೊಂದು ಫೋನು, ಇವರು ಒಂದು ಫೋನು.
ಇವರು ಒಂದು ಫೋನು, ಯೋಗೇಶ್ ಅಣ್ಣನೂ ಒಂದು ಫೋನು, ಇಲ್ಲಿ ನಮ್ಮ ಅಕ್ಕನೂ ಒಂದು ಫೋನು, ಅಲ್ಲಿ ನಮ್ಮ ಅಣ್ಣನೂ ಒಂದು ಫೋನು, ಇಲ್ಲಿ ನಾನು ಒಬ್ಳು ಒಂದು ಫೋನು. ಇಷ್ಟ ಆಗದೆ ಇರೋ ಕೆಲಸ ಏನಂದರೆ ಗೈಸ್, ಮಾತ್ರೆ ನುಂಗುವುದು. ಮಾತ್ರೆ ನುಂಗ್ಬೇಕು. ಮಾತ್ರೆ 2 ಐತೆ. ಮಾತ್ರೆ ಕಷ್ಟಪಟ್ಟು ನುಂಗ್ಬೇಕು. ಬನ್ನಿ ಗೈಸ್, ಮಾತ್ರೆ ನುಂಗ್ಬೇಕು. ಎಲ್ಲ ಅಲ್ಲಿ ಟೀ ಕುಡಿಯೋದ್ರಲ್ಲಿ ಬಿಸಿ. ನಂದು ಮಾತ್ರೆ ನುಂಗೋದೇ ಒಂದು ದೊಡ್ಡ ಕಷ್ಟಕರವಾದ ಕೆಲಸ ಗೈಸ್. ಐ ಹೇಟ್ ಟ್ಯಾಬ್ಲೆಟ್. ನಂಗೆ ಇಷ್ಟ ಇಲ್ಲ. ಬಟ್ ಹುಷಾರಾಗಬೇಕು ಅಂದರೆ ನುಂಗ್ಲೇಬೇಕು. ನೋ ಅದರ್ ಚಾಯ್ಸ್. ಗೊತ್ತಾಯ್ತಲ್ಲ. ದೊಡ್ಡ ಮಾತ್ರೆ ನುಂಗೋದೇ ದೊಡ್ಡ ಕಷ್ಟಕರ ಕೆಲಸ ಗೈಸ್. ಇನ್ನೂ ಒಂದು ಮಾತ್ರೆ ಐತೆ ಗೈಸ್. ಆಯ್ತಾ ಇಲ್ಲ. ಕೊನೆಗೂ ಮುಗಿಸ್ದೆ. ನನ್ನ ಲೈಫಲ್ಲಿ ಇಷ್ಟ ಆಗದೆ ಇರೋದು ಈ ಹಾಸ್ಪಿಟಲ್. ನಾನು ಹುಷಾರೇ ತಪ್ಪಬಾರ್ದು, ನನಗೆ ಮಾತ್ರೆ ಟಾನಿಕ್ ಇಂಜೆಕ್ಷನ್ ಏನು ಕೊಡಬಾರ್ದು ಗೈಸ್. ಸೊ ಫೈನಲಿ 2 ನುಂಗಾಯಿತು. ಬನ್ನಿ ಇವಾಗೆಲ್ಲ ಟೀ ಕುಡಿತಾರ ಹೋಗೋಣ. ಚಾಯ್ ಎಷ್ಟು ಚಾಯ್ ಕೊಡಿ. ಥ್ಯಾಂಕ್ ಯು. ಏನು ಮಾಡಿಕೊಟ್ಟಾಗೆ ಸರ್ವ್ ಮಾಡ್ತಲ್ವಾ. ಖರೀದಿ ಕರುದಿಲ್ಲ. ಟೀ ಬ್ರೇಕ್ ಮುಗಿತು. ಹೋಗ್ತಾ ಇದ್ದೀವಿ. ಇದು ಎಷ್ಟು ಕಿಲೋಮೀಟರ್ ಐತೆ? 30 ಕಿಲೋಮೀಟರ್. 40 ಕಿಲೋಮೀಟರ್. ತಿಂಡಿ ಪತಿ ನೋಡಿ. ಪಾಟಿ ತಿಂಡಿ ಒಂದು ದೇಶದ ರೀಚ್ ಆಗಿದ್ದೀವಿ. ಪಾರ್ಕಿಂಗಲ್ಲಿ ಕಾರ್ ಪಾರ್ಕ್ ಮಾಡಿ ದೇವಸ್ಥಾನ ರೀಚ್ ಆಗಿದ್ದೀವಿ. ಇವಾಗ ದೇವಸ್ಥಾನಕ್ಕೆ ಹೋಗ್ಬೇಕು. ನಡ್ಕೊಂಡು ಹೋಗ್ತಾ ಇದ್ದೀವಿ. ಕಾರ್ ಪಾರ್ಕ್ ಆಯಿತು. ಲಿಫ್ಟ್ ಮಾಡೋರು ಮಮ್ಮಿ. ಹಾಂ ನಮ್ಮ ನಡೆ ದೇವಸ್ಥಾನದ ಕಡೆ. ಸಿಕ್ಕಾಪಟ್ಟೆ ರಶ್ ಇದ್ದಾರೆ ಗುರು ಇವತ್ತು. ಹೆವಿ ಜನ ಇದ್ದಾರೆ. ಬನ್ನಿ ಒಳಗಡೆ ಹೋಗಿತ್ತು ನೋಡೋಣ ಬನ್ನಿ.